ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಮುಗಿದು ಹೋದ ಅಧ್ಯಾಯ ಎಂದಿದ್ದಕ್ಕೆ ಕರ್ನಾಟಕದ ರಾಜ್ಯಸಭಾ ಸದಸ್ಯನ ವಿರುದ್ಧ ನಾಲಿಗೆ ಹರಿಬಿಟ್ಟ ಮಹಾರಾಷ್ಟ್ರ ಶಿವಸೇನೆ ಸಂಸದ. ಉಭಯ ರಾಜ್ಯದ ಸಂಸದರ ಮಧ್ಯೆ ಟಾಕ್ ವಾರ್ ನಡೆದಿದೆ. ಇವರು ಗಡಿ ವಿವಾದ ಮುಗಿದು ಹೋದ ಅಧ್ಯಾಯ ಅಂದ್ರು. ಅವರು ಜೀವಂತ ಇರುವವರೆಗೂ ಗಡಿ ಹೋರಾಟ ನಿಲ್ಲುವುದಿಲ್ಲ ಅಂತ ಹೇಳಿದರು. ಗಡಿ ವಿವಾದ ಮುಗಿದು ಹೋದ ಅಧ್ಯಾಯ ಎಂದ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ಜೀವಂತ ಇಡಲು ಕೆಲವು ರಾಜಕೀಯ ಹಿತಾಸಕ್ತಿಗಳು ಪ್ರಯತ್ನ ಮಾಡ್ತಿವೆ. ಇದರಲ್ಲಿ ಎಂಎಸ್ಸಿ ವಿಫಲವಾಗಿದೆ ಅಂತ ಪರೋಕ್ಷವಾಗಿ ದಾಳಿ ನಡೆಸಿದೆ. ಇಲ್ಲ, ಅದು ಎಂದೋ ನೋಡ್ರಿ, ಒಂದು ಕಾಲದಲ್ಲಿ ಭಾಷೆ ಹೆಸರಿನ ಮೇಲೆ ರಾಜಕಾರಣ ಮಾಡುವಂಥದ್ದಿತ್ತು. ಆವತ್ತು ನಮ್ಮ ಸರ್ಕಾರಗಳು ಅದರ ಬಗ್ಗೆ ಯೋಚನೆ ಮಾಡಿದ್ರು. ಆದರೆ ಇವತ್ತು ಬೆಳಗಾವಿ ಜನ ಅತ್ಯಂತ ಪ್ರೌಢರಾಗಿದ್ದಾರೆ. ಡೆವಲಪ್ಮೆಂಟ್ ಸೈಡ್ ಯೋಚನೆ ಮಾಡ್ತಾ ಇದ್ದಾರೆ. ನಾವು ಅದನ್ನು ಪದೇ ಅದನ್ನು ಹೇಳೋದ್ರ ಮೂಲಕ ಹಿಂದಿನ ಘಟನಾವಳಿಗಳನ್ನು ನಾವೇ ಎಲ್ಲಿಯೋ ಕೆದಕ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ ನನಗೆ. ಇಲ್ಲಿ ಸಹಬಾಳ್ವೆಯಿಂದ ಇದೀವಲ್ಲ ನಾವು. ಮತ್ತು ರಾಷ್ಟ್ರೀಯ ಪಕ್ಷಗಳಿಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ನೀವು ಇತ್ತೀಚಿನ ಅನೇಕ ಘಟನೆಗಳನ್ನು ಗಮನಿಸಿದಾಗ, ಚುನಾವಣೆಯನ್ನು ಗಮನಿಸಿದಾಗ, ಒಂದು ಕಾಲದಲ್ಲಿ ಕೇವಲ ಮಹಾರಾಷ್ಟ್ರ ಏಕೀಕರಣ ಸಮಿತಿ 7 ವಿಧಾನಸಭಾ ಕ್ಷೇತ್ರಗಳನ್ನು ಗೆದ್ದಿದ್ರು. ನಿಪ್ಪಾಣಿ, ಬೆಳಗಾವಿ, ಖಾನಾಪುರ ಅಂಥ ತಾಲೂಕುಗಳಲ್ಲಿ ಅವರು ತಾಲೂಕು ಪಂಚಾಯಿತಿ ಹಿಡಿತಾ ಇತ್ತು. ಬೆಳಗಾವಿ ಮಹಾನಗರ ಪಾಲಿಕೆಯೊಳಗೆ ಅವರು ಹಿಡ್ತಾ ಇತ್ತು. ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಒಳಗೆ ಒಂದು ಭಾಳ ಪ್ರಬಲವಾದಂಥ ಗುಂಪಿರ್ತಿತ್ತು. ಇವತ್ತು ಅವೆಲ್ಲ ಇಲ್ಲಲ್ಲ. ಇವತ್ತು ಭಾಷೆ ಹೆಸರಿನ ಮ್ಯಾಗ ಗೆದ್ದು ಬರುವಂಥ ಪ್ರವೃತ್ತಿ ಭಾಳ ಕಡಿಮೆ ಆಗ್ಯದ. ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಒಳಗೂ ಇಲ್ಲ, ಬೆಳಗಾವಿ ಮಹಾನಗರ ಪಾಲಿಕೆ ಒಳಗೂ ಇಲ್ಲ, ನಿಪ್ಪಾಣಿ, ಬೆಳಗಾವಿ, ಖಾನಾಪುರದಂಥ ತಾಲೂಕಾ ಪಂಚಾಯಿತಿ ಒಳಗೂ ಇಲ್ಲ. ನೀವು ಯಾಕೆ ಪದೇ ಅದನ್ನು ಮಾತಾಡಿ ಮತ್ತು ಅದನ್ನು ಮಾನಸಿಕವಾಗಿ ಘಾಸಿಗೊಳಿಸ್ತಕ್ಕಂಥ ಕೆಲಸ ಮಾಡ್ತೀರಿ? ದಯವಿಟ್ಟು ಇದರ ನೆವ ಹೇಳ್ಕೊಂಡು ಮುಂದೆ ಹಾಕುವಂಥ ಕೆಲಸ ಮಾಡಬಾರ್ದು. ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ನೀವು ನೋಡ್ರಿ, ಆಡಳಿತಾತ್ಮಕ ದೃಷ್ಟಿಯಿಂದ ನ್ಯಾಯ ಕೊಡಲಿಕ್ಕೆ ಹೆಂಗೆ ಸಾಧ್ಯದ? ಇವತ್ತು ಜಿಲ್ಲೆಯೊಳಗೆ ಅನೇಕ ಡೆವಲಪ್ಮೆಂಟ್ ಕೆಲಸಗಳನ್ನು ಗಮನಿಸ್ರಿ, ಅಥವಾ ಕಾನೂನು ಸುವ್ಯವಸ್ಥೆಗಳ ಗಮನಿಸ್ರಿ, ಎಲ್ಲೇ ಒಂದು ಕಡೆ ಇದರಿಂದ ತೊಂದರೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಅಲ್ಲ ಎಲ್ಲರಿಗೂ. 94 ಅಲ್ಲ, ನಾನೇನು ಹೇಳ್ತೀನಿ, ಇದು ಗಡಿ ವಿಷಯನ ಬೇರೆ ಅದ. ಆಡಳಿತಾತ್ಮಕ ದೃಷ್ಟಿಯಿಂದ ಜಿಲ್ಲೆಗಳ ರಚನೆ ವಿಷಯನ ಬೇರೆ ಅದ. ನೀವು ಅದಕ್ಕೆ ತಳಕು ಹಾಕೋದ್ರ ಮುಖಾಂತರ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಹಿನ್ನಡೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಯಾರೂ ಗಮನಿಸ್ತಾ ಇಲ್ಲ. ಇಷ್ಟು ದೊಡ್ಡ ಜಿಲ್ಲೆ, ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ದು ಕೂಡ ಒಬ್ಬ ಎಸ್.ಪಿಗೆ ಸಾಧ್ಯ ಇದೇನು? ಒಬ್ಬ DC ಎಲ್ರಿಗೂ ಆಡಳಿತಾತ್ಮಕ ವ್ಯವಸ್ಥೆಯಿಂದ ಭೇಟಿ ಆಗ್ಲಿಕ್ಕೆ ಸಾಧ್ಯ ಇದೇನು? ಒಬ್ಬ ಜಿಲ್ಲಾ ಪಂಚಾಯತಿ CEO ಎಲ್ರಿಗೂ ಲಭ್ಯ ಆಗ್ತಾರೇನು? ಈ ರೀತಿಯಾದಂಥ ಯೋಚನೆಗಳನ್ನ ನಾವು ಮಾಡಿದಾಗ ಆಡಳಿತದ ಬಿಗಿ ಎಲ್ಲೋ ಕಳ್ಕೊಳ್ತಾ ಇದೆ. कर्नाटकातील राज्यसभेचे एक खासदार आहेत हिरण्णा कडाडी, ते बोटं मोडतायत सध्या. त्यांनी काल असं वक्तव्य केलं की महाराष्ट्राचा सीमा प्रश्न संपलेला आहे आणि त्याला म्हणे आम्ही मुठमाती पण दिली आहे. ते कडाडीनं सांगतोय. एक लक्षात ठेवा, जोपर्यंत मराठी माणूस जिवंत आहे ना आणि त्याच्या न्याय हक्कासाठी लढतोय, तोपर्यंत हा प्रश्न संपलेला नाही. आजही जा, तुमचं सरकार आहे ना डबल इंजिन, न्यायालयात जाऊन सांगा ना हे सगळ्या गोष्टी. बेळगाव, कारवार, निपाणी, भालकी, बिदर हा बहुभाषिक मराठी प्रांत आहे. तो गेली 60 वर्ष सातत्यानं महाराष्ट्रात समाविष्ट व्हावा म्हणून सामाजिक, राजकीय आणि कायदेशीर लढाई लढतोय. त्या मराठी माणसाच्या मागे तमाम महाराष्ट्र उभा आहे. बरं, एवढं लक्षात ठेवा. आणि तो प्रश्न असा तुमच्या वक्तव्याने संपणार नाही. लढा तर करणं मराठी माणसाच्या अंगात आहे. फक्त बेळगावातल्या आणि कर्नाटकातल्या मराठी माणसाला सांगेन, पहा किती हिंमत आहे ती. तुम्ही तुमची हिंमत दाखवा आणि एकता दाखवा. तुमचा आमदार, खासदार निवडून आले पाहिजेत मराठी. एक कडाडी फडाडी नाही आली पाहिजे, मराठी आले पाहिजे. ती मराठी माणसं निवडून द्या. तुमचा न्याय हक्क तुम्हाला मिळाल्याशिवाय राहणार नाही. एकजूट राखा.